ಸಾಮಾಜಿಕ ಪರಿಶೋಧನಾ ವರದಿಯನ್ನು ತಮ್ಮೆದುರಿಗೆ ಮಂಡಿಸಲಿದ್ದಾರೆ. ಶ್ರೀ ನಲ್ಲಾರೆಡ್ಡಿ ಸರ್, ಸಾಮಾಜಿಕ ಪರಿಶೋಧನೆ ತಾಲೂಕು ಪಂಚಾಯತ್ ಸಿದ್ದಾಪುರ. ಈಗಾಗಲೇ ನಾವು 3 ದಿನದಿಂದ ಇಲ್ಲಿ ಶಾಲೆ ಮತ್ತು ಅಂಗನವಾಡಿ ಸಮೂಹಕ್ಕೆ ಪರಿಶೀಲನೆ ಮಾಡಿದ್ದೀವಿ. ಈಗ ಅಂಗನವಾಡಿ ಇಲ್ಲಿ ಬರುತ್ತೆ. ಪ್ರೀ ನರ್ಸರಿಯಿಂದ 12th ಸ್ಟ್ಯಾಂಡರ್ಡ್ ವರೆಗೆ ನಾವು ಸಮಗ್ರ ಶಿಕ್ಷಣ ಸಂಬಂಧಪಟ್ಟಂತೆ ಕರ್ನಾಟಕ ಯೋಜನೆಯಲ್ಲಿ ನಾವು ಸಾಮಾಜಿಕ ವರ್ಷ ವರದಿ ಸಲ್ಲಿಸಬೇಕು ಅಂತಿದೆ. ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರೀ ನರ್ಸರಿಯಿಂದ ಅಂದರೆ ಶಾಲಾ ಕಾಂಪೌಂಡ್ ಹೊರಗಡೆ ಇರುವಂಥ ಅಂಗನವಾಡಿಗಳನ್ನು ನಾವು ಸೇರಿಸ್ಕೋಬೇಕು. ಶಾಲಾ ಕಾಂಪೌಂಡಿಂದ ಹೊರಗಡೆ ಇರುವಂಥ ಅಂಗನವಾಡಿಗಳನ್ನು ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅಲ್ಲಿ ಏನಾಗಿದೆ ಅಂದರೆ ಕೆಲವು ಶಾಲೆಗಳಲ್ಲಿ ಇದೆ, ಕೆಲವು ಶಾಲೆಗಳು ಹೊರಗಡೆ ಕಾಂಪೌಂಡ್ ಹೊರಗಡೆ ಇದೆ. ಅಲ್ಲಿ ಇನ್ನೊಂದು ಏನಿದೆ ಅಂದರೆ ಶಾಲಾ ಅಂಗನವಾಡಿಗಳನ್ನ ಶಾಲಾ ಇದಕ್ಕೆ ಸೇರಿಸುವಂಥ ಒಂದು ಪ್ರಕ್ರಿಯೆ ಕೂಡ ಇದೆ. ಅಲ್ಲಿ LKG UKG ಮಾಡಿಬಿಟ್ಟು ಅದು ಶಾಲಾ SMC ಬರುತ್ತೆ. ಮತ್ತೆ 6 ವರ್ಷ ಒಳಗಡೆ ಅಂಗನವಾಡಿಯಾಗಿ ಅದೇ ಇರುತ್ತೆ. ಅಲ್ಲಿ ಕೂಡ ಅಂಗನವಾಡಿ ಶಿಕ್ಷಕರನ್ನು ಕೂಡ ಈಗ ಏನು ಡಿಗ್ರಿ ಆದವರು ಅಥವಾ PUC ಏನಾದ್ರು ಮಾಡಿದ್ದಾರೆ ಅವ್ರನ್ನ LKG UKGಗೆ ಸೇರ್ಪಡೆ ಅಲ್ಲಿ ಪ್ರಮೋಷನ್ ಮಾಡಿಬಿಟ್ಟು ನಂತರ ಉದಾಹರಣರು ಹೊಸದಾಗುವಂಥದ್ದು ಅಥವಾ ಅದಕ್ಕಿಂತ ಕಡಿಮೆ ಅವರು ಎಜುಕೇಶನ್ ಏನಿದೆ ಅಂದರೆ ಅವರೇ ಅಲ್ಲಿ ಬಿಟ್ಟು ಹೊಸದಾಗಿ ನೇಮಕ ಮಾಡಬಹುದು. ಆ ಥರ ಒಂದು ಇದು ಕೂಡ ನೆಕ್ಸ್ಟ್ ಒಂದು ಯಾವುದೇ ಕೂಡ ಅದು ಅಂಗನವಾಡಿ ಕಂಪೌಂಡ್ ಒಳಗಡೆ ಅಂಗನವಾಡಿಗಳೆಲ್ಲ ಶಾಲಾ ಒಂದು SMC ಇದಕ್ಕೆ ಒಳಪಡುತ್ತದೆ. ಹಾಗಾಗಿ ಅವರು ಏನಿದೆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಅಂಗನವಾಡಿಗಳು ಕೂಡ ಅವರು ಇದನ್ನ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಮತ್ತು ಅವರಿಗೆ ವಿಷಯವನ್ನು ಸಭೆ ಮಾಡಿ ಅವಕಾಶ ಕೊಟ್ಟಿದ್ದಾರೆ. ಈಗ ಏನಿದೆ ಅಲ್ಲಿ 2017ರಿಂದ ಏನು ಮಕ್ಕಳು ಜನಿಸಿದ ಮಕ್ಕಳೆಷ್ಟು, ಅಲ್ಲಿ ಅವರು ಅಂಗನವಾಡಿ ಬರ್ತಿದ್ದವರು ಎಷ್ಟು, ಶಾಲೆಗೆ ಹೋಗ್ತಾ ಇದ್ದವರು ಎಷ್ಟು, ಅಲ್ಲಿ ಶಾಲೆಯಿಂದ ಹೊರಗೋದವರು ಎಷ್ಟು, ಮತ್ತೆ ಪ್ರೈವೇಟಿಗೆ ಅಥವಾ ಹೊರಗಡೆ ಹೋಗ್ತಾ ಇದ್ದವರು ಎಷ್ಟು, ಈ ಥರ ಎಲ್ಲ ಕೇಳಿದ್ದಾರೆ ಮಾಹಿತಿ. ಈಗಾಗಲೇ ನಾವು ತಗೊಂಡಿದ್ದೀವಿ. ಆ ಥರ ಎಷ್ಟೊಂದು ದಿನ ಕೂಡ ಈ ಅಂಗನವಾಡಿ ಕೂಡ ಶಾಲಾ ಒಂದು ವಲಯಕ್ಕೆ ಇದು SMCಗೆ ಸೇರ್ಪಡೆ ಆಗುತ್ತೆ. ಯಾಕಂದ್ರೆ ಈ ಬಿಲ್ಡಿಂಗು ಶಾಲೆಯಲ್ಲಿ ಅಂಗನವಾಡಿ ಇರುತ್ತೆ. ಇದನ್ನೇ ಕಂಟಿನ್ಯೂ ಮಾಡ್ಬೋದು ಅಂತ ನಮ್ಮ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಆಲ್ಮೋಸ್ಟ್ ಕೆಲವು ಕಡೆ ಎಲ್ಲ ಆಗಿದೆ. ನೋಡಿದಂಗೆ ಹಲಗೇರಿ ಪ್ರೈಮರಿ ಇಲ್ಲದೆ ಅಂಗನವಾಡಿಯಿಂದ ಹೇಳ್ಬಿಟ್ಟು ಎಲ್ಲ 7th ವರೆಗೂ ಇದೆ. ನೆಕ್ಸ್ಟ್ ಮತ್ತೊಂದು ಒಂದು ಕಡೆ ಅವ್ರದ್ದೇ KPS ನಾವು ನೋಡಿರ್ಬೋದು. ಅಲ್ಲಿ ಹೈಸ್ಕೂಲ್ ಮತ್ತು PU ವರೆಗೆ ಅಲ್ಲಿ ಅಂಗನವಾಡಿಯಿಂದ ಹೇಳ್ಬಿಟ್ಟು 2nd PU ವರೆಗೂ ಒಂದೇ KPS ಸ್ಕೂಲಲ್ಲಿ ಆ ಥರ ಇದೆ ಕೆಲವು ಶಾಲೆಗಳು. ಆ ಥರ ಒಂದು ಸಿಸ್ಟಮ್ ಎಷ್ಟೊಂದು ಅವೆಲ್ಲ ಆಗ್ಬೋದು. ಆದರೆ ಅಂಗನವಾಡಿಗೂ ಒಂದು ಎಷ್ಟೊಂದು ದಿನ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಮತ್ತೆ ಇಂಗ್ಲೀಷ್ ಮೀಡಿಯಂಗೂ ಎಷ್ಟೊಂದು ಅದು ಅನುಕೂಲ ಆಗುತ್ತೆ. ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಇದೇನಿದೆ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಏನಿದೆ, ಮೊದಲು ಶಿಕ್ಷಾ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ ಅಂತೆಲ್ಲ ಬೇರೆ ಬೇರೆ ಹೆಸರಲ್ಲಿತ್ತು. ಅದನ್ನ ಆಮೇಲೆ ಏನು ಮಾಡಿದ್ರೆ ಎಲ್ಲ ಒಟ್ಟುಗೂಡಿಸಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ ಮುಂದೆ ಮಾಡಿದ್ದಾರೆ. ಅದು 2018ರಿಂದ 19 ಸ್ಟಾರ್ಟ್ ಆಗಿದ್ದು. ಇದು ಯೋಜನೆ ಉದ್ದೇಶ ಅಂದ್ರೆ ಈ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮಕ್ಕಳಿಗೆ. ಮತ್ತೆ ಶಿಕ್ಷಣದಲ್ಲಿ ಸಾಮಾಜಿಕ ಲಿಂಗ ಸಮಾನತೆ, ತಾರತಮ್ಯ ಈ ತರ ಒಂದು ಹೋಗಲಾಡಿಸಬೇಕು ಮತ್ತು ಎಲ್ಲ ಹಂತಗಳಲ್ಲೂ ಸಮಾನತೆ ಮತ್ತು ಈ ಸೇರ್ಪಡೆ ಅನ್ನು ಬಲಪಡಿಸಬೇಕು ಮಕ್ಕಳಲ್ಲಿ. ಮತ್ತೆ ಅಲ್ಲಿ ಅವರಿಗೆ ಉಚಿತವಾಗಿ ಏನಿದೆ ಕಡ್ಡಾಯ ಶಿಕ್ಷಣ ಮತ್ತು ಅವರಿಗೆ ಸಂಬಂಧಪಟ್ಟಂತೆ ಏನು ಶಿಕ್ಷಕರ ತರಬೇತಿಗಾಗಿ ಏಜೆನ್ಸಿಗಳಾಗಿ ಕೆಲವೊಂದು ತರಬೇತಿ ಕೊಡುವಂಥದ್ದು ಈ ಥರ ಕೂಡ ಬರುತ್ತೆ. ಮತ್ತು ಸಮುದಾಯದ ಸಹಭಾಗಿತ್ವ ಅದು ಕೂಡ ಈ ಒಂದು ಸಮಗ್ರ ಶಿಕ್ಷಣದಲ್ಲಿ ಬರುತ್ತೆ. ಮತ್ತೆ ಇಲ್ಲಿ ಉದ್ದೇಶ ಅಂದ್ರೆ ಸಾರ್ವಜನಿಕರು ಫಲಾನುಭವಿಗಳು ಇದರಲ್ಲಿ ಒಂದು ಈ ಸಮುದಾಯದಲ್ಲಿ ನಾವು ಇದನ್ನು ಒಟ್ಟುಗೂಡಿಸ್ಕೊಂಡು ನಾವು ಮಾಡುವಂಥದ್ದು. ಈಗ ನಾವೇನಿದೆ ಪರಿಶೀಲನೆ ಮಾಡಿದ್ವಿ, ರಿಪೋರ್ಟ್ ಮಾಡಿದ್ವಿ, ಸರ್ಕಾರಕ್ಕೆ ಸಲ್ಲಿಸಿದ್ವಿ, ನಮ್ಮ ಅಥವಾ ಸಾಮಾಜಿಕ ಪರಿಸರ ತಂಡದಿಂದ ಆ ಥರ ಅಲ್ಲ. ನಾವೇನಿದೆ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ನಾವು ಸಾರ್ವಜನಿಕ ಸಮ್ಮುಖದಲ್ಲಿ ಏನಿದೆ ಸಮುದಾಯದಲ್ಲಿ ಅಥವಾ ಒಂದು ಈ ಒಂದು ಶಾಲಾ ಸಂಬಂಧಪಟ್ಟಂತೆ ಪಾಲಕರ ಪೋಷಕರಲ್ಲಿ ಅವರ ಒಂದು ಸಮ್ಮುಖದಲ್ಲಿ ಇರುವಂಥದ್ದು, ಅವರ ಒಂದು ಚರ್ಚೆ ಮೇರೆಗೆ ಅದನ್ನ ನಾವು ವರದಿಯನ್ನು ಫೈನಲ್ ಮಾಡುವಂಥದ್ದು ಮತ್ತು ನಡವಳಿ ಮಾಡುವಂಥದ್ದು ಆ ಥರ ಇದೆ. ಮತ್ತೆ ವಾರ್ಷಿಕವಾಗಿ ಲೆಕ್ಕ ಪರಿಶೋಧನೆ ಅಥವಾ ಲೆಕ್ಕಾಚಾರ ಏನಿದೆ ಅದನ್ನು ಕೂಡ ಸಾರ್ವಜನಿಕರ ಮುಂದೆ ನಾವು ಅದನ್ನು ಪ್ರಸ್ತುತಪಡಿಸುವಂಥದ್ದು. ಇದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಆಗಿದೆ. ಇಲ್ಲಿ ಪ್ರಮುಖ ಗುಣಾತ್ಮಕ ಅಂಶಗಳು ಮತ್ತು ಪ್ರಮುಖವಾಗಿ ನಾವು ಕಂಡುಕೊಂಡಂತ ಕೆಲವೊಂದಿಷ್ಟು ಅಂಶಗಳಿದೆ. ಅದರಲ್ಲಿ ಪ್ರಮುಖ ಗುಣಾತ್ಮಕ ಅಂಶಗಳಲ್ಲಿ ನಾವೇನಿದೆ ಈಗ ಸಾಮಾಜಿಕ ಪರಿಶೀಲನೆ ಬಂದಂತ ಅವಧಿಯಲ್ಲಿ ಎಲ್ಲ ದಾಖಲಾತಿ ಕಡತ ಇರ್ಬೋದು ಅಥವಾ ಕ್ಯಾಶ್ ಪಾಸ್ಬುಕ್ ಇರ್ಬೋದು, ಎಲ್ಲ ಏನು ನಮೂನೆಗಳು ಏನಿದೆ ಅದನ್ನು ಕೂಡ ಎಲ್ಲ ನಾವು ಅದನ್ನು ಪರಿಶೀಲನೆ ಮಾಡಿದ್ದೀವಿ. ಪರಿಶೀಲನೆ ಒಳಪಡಿಸಿದ್ದಾರೆ ಮತ್ತೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಂತರ ಶಾಲಾ ಪ್ರಾರಂಭದಲ್ಲಿ ಪಠ್ಯಪುಸ್ತಕ ಸಮವಸ್ತ್ರ ಸಾಫ್ಟ್ ಇರ್ಬೋದು, ಸಂಬಂಧಪಟ್ಟ ಸ್ಟ್ಯಾಂಡರ್ಡ್ ಇರ್ಬೋದು ಕೊಟ್ಟಿದ್ದಾರೆ.
ನಾವು ಮಕ್ಕಳ ಪರಿಶೀಲನೆ ಇದು ಸಂದರ್ಶನ ಮತ್ತು ಪಾಲಕರ ಪುಸ್ತಕ ಮಾಡೋದು ಕೂಡ ಅದು ಅಭಿಪ್ರಾಯ ಬಂದಿದೆ. ಮತ್ತು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಅನುಗುಣವಾಗಿ ಶೌಚಾಲಯ ವ್ಯವಸ್ಥೆ ಕೂಡ ಇರುವುದು ಗಮನಕ್ಕೆ ಬಂದಿದೆ. ಮತ್ತೆ 23-24 ಶಾಲೆಗೆ ದಾಖಲಾತಿಯಿಂದ ಶಾಲೆಗೆ ಹೊರಗುವಂತಹ ಮಕ್ಕಳು ಯಾರು ಕಂಡು ಬಂದಿಲ್ಲ. ಮತ್ತೆ ಈ ಒಂದು ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿ ನಡೀಬೇಕು ಅಂದ್ರೆ ಇಲ್ಲಿ ಮಕ್ಕಳ ಮತ್ತು ಶಿಕ್ಷಕರ ನಡುವೆ, ಮತ್ತೆ ಶಿಕ್ಷಕರ ನಡುವೆ, ಮತ್ತು ಶಿಕ್ಷಕರ ಪಾಲಕರ ಪೋಷಕರ ನಡುವೆ, ಮತ್ತು ಸಂಬಂಧಪಟ್ಟಂತೆ ವಿಶ್ವ ಸಿಬ್ಬಂದಿ ಇರಲಿ ಅಥವಾ SNC ಇರಲಿ ಅವರ ನಡುವೆ ಒಂದು ಬಾಂಧವ್ಯ ಚೆನ್ನಾಗಿದೆ ಅಂದ್ರೆ ಎಲ್ಲ ಒಂದು ವ್ಯವಸ್ಥೆಗಳು ಚೆನ್ನಾಗಿ ಮಾಡ್ಕೋಬಹುದು. ಅಲ್ಲೇನಾದ್ರೂ ಅವ್ರ ಬಾಂಧವ್ಯ ಸರಿ ಇಲ್ಲ, ಅವರು ಇವರಿಗಾಗಲ್ಲ ಅಥವಾ ಅವರು ಇವರಾಗಲ್ಲ, ಈ ತರ ಎಲ್ಲ ವ್ಯವಸ್ಥೆಗಳಿದೆಯಲ್ಲ ಅಥವಾ ಅಲ್ಲಿ ವ್ಯವಸ್ಥೆಗಳು ಚೆನ್ನಾಗಿ ಆಗಲ್ಲ. ಕೆಲವು ಕಡೆ ಆ ತರ ಒಂದು ಸಮಸ್ಯೆಗಳು ಬಂದಿದೆ. ಹಾಗಾಗಿ ಇಲ್ಲಿ ನಾವು ನೋಡಿದಾಗ ಆ ತರ ಸಮಸ್ಯೆಗಳು ಯಾವ್ದು ಇಲ್ಲ ಅಂದ್ಕೊಂಡಿದ್ದೀವಿ, ಎಲ್ಲ ಚೆನ್ನಾಗಿ ಇದೆ, ನಡ್ಕೊಂಡು ಹೋಗ್ತಾ ಇದೆ. ಅದು ಆ ತರ ಏನಾದ್ರು ಸಮಸ್ಯೆಗಳಿದ್ರೆ ತಾವು ಕೂಡ ಅದನ್ನ ಮುಕ್ತವಾಗಿ ಈ ಒಂದು ಸಭೆಯಲ್ಲೂ ಕೂಡ ಅದನ್ನ ಚರ್ಚೆ ಮಾಡ್ಬೋದು. ಅಂದ್ರೆ ಈ ಒಂದು ಸಭೆಯಲ್ಲಿ ಏನಿದ್ರೆ ಶಾಲೆ ಸಂಬಂಧಪಟ್ಟಂತೆ ಏನೇ ಇದ್ರು ಕೂಡ ಯಾವುದೇ ಒಂದು ಶಿಕ್ಷಣ ವ್ಯವಸ್ಥೆ ಇರಲಿ ಅಥವಾ ಮಕ್ಕಳ ಬಗ್ಗೆ ಪಾಠ ಮಾಡುವಂತ ಶಿಕ್ಷಕ ಮಾಡುವಂತದ್ದು ಇರಲಿ ಅಥವಾ ಅವ್ರು ನೋಡುವಂತ ಈ ವ್ಯವಸ್ಥೆ ಇರಲಿ ಅಥವಾ ಮಕ್ಕಳು ಅವರು ಏನು ಪಾಠ ಅರ್ಥ ಮಾಡ್ಕೊಳ್ಳುವಂತ ಸಂಬಂಧಪಟ್ಟಂತೆ ವಿಷಯ ಇರಲಿ ಅಥವಾ ಅವ್ರಿಗೆ ಅರ್ಥ ಆಗಲ್ಲ ಅಥವಾ ನಾವು ಈ ತರ ಅದನ್ನು ಬದಲಾವಣೆ ಮಾಡ್ಕೋಬೇಕು, ಆ ತರ ಏನಾದ್ರು ಕೂಡ ನೀವು ಇವತ್ತು ಸಭೆಯಲ್ಲಿ ನೇರವಾಗಿ ಚರ್ಚೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ನ್ಯೂನತೆಗಳಿದ್ರೆ ಅದು ಕೂಡ ಸರಿಪಡಿಸ್ಕೊಳ್ಳಿಕ್ಕೂ ಮುಂದಿನ ದಿನದಲ್ಲಿ ಶಿಕ್ಷಕರು ಟ್ರೈ ಮಾಡ್ತಾರೆ. ಮತ್ತೆ ಋಣಾತ್ಮಕ ಅಂಶಗಳಲ್ಲಿ ಶಾಲಾ ಸುರಕ್ಷತಾ ಪ್ರತಿನಿಧಿಯನ್ನು ಶಾಲಾ ಆವರಣದಲ್ಲಿ ಒಂದು ಪ್ರದರ್ಶಿಸಬೇಕಾಗಿದೆ. ಅದು ಒಂದು ರೂಲ್ಸ್ ಪ್ರಕಾರ ಹಾಕಲೇಬೇಕು. ನಂತರ ಸಾರಿಗೆ ಭದ್ರತೆ ಕೂಡ ಈಗಾಗಲೇ ನೀಡಿಲ್ಲ, ಅದನ್ನು ಕೂಡ ಮುಂದಿನ ದಿನದಲ್ಲಿ 1 ಕಿಲೋಮೀಟರ್ಗಿಂತ ಜಾಸ್ತಿ ಬರುವಂತ ಮಕ್ಕಳಿಗೆ ಕಂಪಲ್ಸರಿಯಾಗಿ ಸಾರಿಗೆ ಭದ್ರತೆಗೆ ಅಪ್ಲೈ ಮಾಡುವಂಥದ್ದು. ಮತ್ತೆ ಈ ಸದರಿ ಶಾಲೆಯಲ್ಲಿನ ಹಿಂದಿನ ಮಾಹಿತಿ ವಿದ್ಯಾರ್ಥಿಗಳ ಸರಾಸರಿ ಪರಿಶೀಲಿಸಿದಾಗ ಒಬ್ಬ ವಿದ್ಯಾರ್ಥಿ ಹಾಜರಾತಿ 80%ಗಿಂತ ಕಡಿಮೆ ಇರೋದು ಒಂದು ಗಮನಕ್ಕೆ ಬಂದಿದೆ. ನಂತರ ಶಾಲಾ ಆವರಣದ ಗೋಡೆ ಮೇಲೆ ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಬಹುದು. ಇಲ್ಲಿ ಈಗೇನಿದೆ ಆಸ್ಪತ್ರೆ ಸಂಬಂಧಪಟ್ಟಂತ ಇದೆ ಲೋಕಲ್ ಇರುವಂತದ್ದು ಒಂದು ತುರ್ತು ದೂರವಾಣಿ ಸಂಖ್ಯೆಯನ್ನ ಕಂಪಲ್ಸರಿಯಾಗಿ ಅಂದ್ರೆ ಎಲ್ಲರಿಗೂ ಮುಂಭಾಗದಲ್ಲಿ ದೂರವಾಣಿ ಹಾಕುವಂಥದ್ದು. ಇಷ್ಟು ಇಲ್ಲಿ ನಮಗೆ ಋಣಾತ್ಮಕ ಅಂಶಗಳಲ್ಲಿ ಕಂಡುಬರುವಂತ ಅಂಶಗಳು. ಮತ್ತೆ ಪ್ರಮುಖ ಅಂಶಗಳಲ್ಲಿ ಶಾಲೆಗೆ ಕಾಯಂ ಶಿಕ್ಷಕರ ಅವಶ್ಯಕತೆ ಇರುವುದನ್ನು ಪಾಲಕರ ಸಮುದಾಯ ಮತ್ತು ವಿದ್ಯಾರ್ಥಿಗಳ ಇದನ್ನು ನಾವು ಸಂದರ್ಶನ ಮಾಡುವಾಗ ವಿಷಯ ಚರ್ಚೆ ಆಗಿದೆ. ಶಾಲೆಗೆ ಮೇಲ್ಚಾವಣಿಯ ಅವಶ್ಯಕತೆ ಇರುವುದು ಕೂಡ ಪಾಲಕರ ಸಮುದಾಯದವರು ಒಂದು ಮನೆ ಭೇಟಿ ಮಾಡುವಾಗ ಕೂಡ ಬಂದಿದೆ. ಶಾಲೆಗೆ ಅಡುಗೆ ಕೋಣೆಗೆ ಮೇಲ್ಚಾವಣಿಯ ಅವಶ್ಯಕತೆ ಇರುವುದು, ಇದು ಕೂಡ ಅವಶ್ಯಕತೆ ಇರುವುದಾಗಿ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರ ಪಕ್ಷದ ಸಮುದಾಯದ ಒಂದು ಇದರಲ್ಲಿ ಸಂದರ್ಶನಗಳಲ್ಲಿ ವ್ಯಕ್ತವಾಗಿದೆ. ಇಂಗ್ಲಿಷ್ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ನೀಡುವಂತೆ, ಅಂದ್ರೆ ಇಂಗ್ಲಿಷ್ ಮೀಡಿಯಂ ಹೇಳೋದಕ್ಕಿಂತನೂ ಇಂಗ್ಲಿಷ್ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಜಾಸ್ತಿಯಾಗಿ ಮಕ್ಕಳಿಗೆ ಅದನ್ನ ಹೇಳ್ಕೊಡುವಂತ ಇದಾಗಲಿ ಅಂತ ಕೆಲವು ಪಾಲಕರ ಮನೆ ಭೇಟಿ ಹೋದಾಗ ವಿಷಯ ಬಂದಿದೆ. ಮತ್ತೆ ಮಕ್ಕಳ ಸಂಖ್ಯೆ ಕಡಿಮೆ ಇರುವ ಎಲ್ಲ ಶಾಲೆಗಳನ್ನು ಇನ್ನೊಂದು ಪಾಯಿಂಟ್ ಅದನ್ನು ಸೇರಿಸಿ ಒಂದೇ ಕಡೆ ಕೇಂದ್ರೀಯ ಶಾಲೆಯನ್ನಾಗಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡುವಂಥದ್ದು, ಅದು ಕೂಡ ಕೆಲವು ಜನರ ಒಂದು ಅಭಿಪ್ರಾಯ ಬಂದಿದೆ. ಅಂದ್ರೆ ಇನ್ನೂ ಕೆಲವು ಬೇರೆ ಬೇರೆ ಶಾಲೆಗಳು ಕೂಡ ಕೆಲವು ಈ ಅಭಿಪ್ರಾಯ ಬಂದಿದೆ. ಮುಂದಿನ ನೆಕ್ಸ್ಟ್ ಒಂದು ದಿನ ಯಾವ ತರ ಆಗೋದು ಗೊತ್ತಿಲ್ಲ. ಅಂದ್ರೆ ಆ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ 1-2 ಶಾಲೆಗಳನ್ನು ಇಟ್ಟುಬಿಟ್ಟು ಎಲ್ಲ ವ್ಯವಸ್ಥೆಗಳು ಮೂಲಭೂತ ಸೌಕರ್ಯ ಅವರಿಗೆ ಸಾರಿಗೆ ಸಂಬಂಧಪಟ್ಟಂತೆ ಎಲ್ಲ ವೆಚ್ಚವನ್ನು ಭರಿಸಿ ಸರ್ಕಾರ ಆ ತರ ಮಾಡುವಾಗ ಅಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಉಳಿಯುತ್ತದೆ, ಬೇರೆ ಬೇರೆ ಶಾಲೆಗಳಿಗೆ ಶಿಕ್ಷಕ ನೇಮಕ ಮಾಡುವಂಥದ್ದು ಉಳಿಯುತ್ತದೆ. ಅಲ್ಲಿ ಎಲ್ಲ ಶಿಕ್ಷಕರ ಎಲ್ಲ ವ್ಯವಸ್ಥೆಗಳನ್ನ ಕಡ್ಡಾಯವಾಗಿ ಮಾಡಿಬಿಟ್ಟು ಮಾಡುವಂತ ಒಂದು ಸಲಹೆ ಸೂಚನೆ ಸಂಬಂಧಪಟ್ಟಂತೆ ನಾವಂತ ತೆಗೆದುಕೊಳ್ಬಹುದು. ಅದು ಕೂಡ ಚರ್ಚೆಯಾಗಿದೆ. ನಂತರ ಶಾಲೆಯಲ್ಲಿ ಲಭ್ಯವಿರುವ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯಲ್ಲಿ ಆಕ್ಚುಲಿ ಏನಿದೆ ಅದು ಮೆಡಿಸಿನ್ ಅಂತ ಒಂದು ಬಾರ್ ಆಗಿದೆ, ಅದೊಂದು ಬೇರೆ ಒಂದು ವ್ಯವಸ್ಥೆ ಮಾಡಿ ಏನಾದ್ರು ಮಕ್ಕಳು ಬಿದ್ದಾಗ ಅಥವಾ ಪೆಟ್ಟಾದ ಸಣ್ಣ ಪುಟ್ಟ ಆಯಿತು ಅಂತ ತಕ್ಷಣ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂತ ಇರುತ್ತೆ, ಅದೊಂದು ಅಪ್ಡೇಟ್ ಮಾಡ್ಕೊಳ್ಳಿ. ನಂತರ ಸಾಂಸ್ಕೃತಿಕ ಚಟುವಟಿಕೆ ಜಾಸ್ತಿ ಒತ್ತು ನೀಡುವಂತೆ ಒಂದು ಪಾಲಕರ ಪೋಷಕರ ಒಂದು ಅಭಿಪ್ರಾಯ ಬಂದಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಕ್ಕಳಿಗೆ ಇನ್ನೂ ಹೆಚ್ಚಿಗೆ ಒತ್ತು ಕೊಡಿ ಅಂತ ಹೇಳ್ಬಿಟ್ಟು 22-23 ಸಾಲಿನಲ್ಲಿ ಜಾತಿವಾರು ವಿದ್ಯಾರ್ಥಿಗಳನ್ನು ತೆಗೆದುಕೊಂಡಾಗ ಇಲ್ಲಿ ಅಂಗನವಾಡಿಗಳದ್ದು ಕೂಡ 2 ಆಗುತ್ತೆ. ಪರಿಶಿಷ್ಟ ಜಾತಿಯಲ್ಲಿ ಒಟ್ಟು 4, ಪಂಗಡ ಇಲ್ಲ, ಇತರೆ 20, ಒಟ್ಟು 24. ಇದರಲ್ಲಿ 12 ಮಕ್ಕಳು ಅಂಗನವಾಡಿಯವರು ಬರ್ತಾರೆ. ನಂತರ ಭೇಟಿಯ ದಿನದಂದು ನಾವು ಈ ಭೌತಿಕವಾಗಿ ಬಂದವಾಗ 2ನೇ ದಿನ ತೆಗೆದುಕೊಂಡಿದ್ವಿ 3-1ಕ್ಕೆ. ಇಲ್ಲಿ ದಾಖಲಾತಿ ಒಟ್ಟು 15 ಇದೆ, ಇದರಲ್ಲಿ 7 ಅಂಗನವಾಡಿಗಳು. ನಂತರ ಹುಡುಗರು 6, ಹುಡುಗಿಯರು 8, ಒಟ್ಟು 14 ಹಾಜರಾತಿ ಇರುವಂಥದ್ದು. ಇಲ್ಲಿ 22-23 ಸಾಲಿನಲ್ಲಿ ಅನುದಾನ ಬಂದಂಥದ್ದು ಮತ್ತು ಅಕ್ಷಮಪಡಿಸಿದ ಬಳಕೆಯಾದ ವಿವರ. ಪ್ರಾರಂಭಿಕ ಶುಲ್ಕ 1/4/22ಕ್ಕೆ 5,053 ರೂಪಾಯಿ ಇತ್ತು.
ಶಾಲಾ ಅನುದಾನ ಅಂತ 5,000 ಬಂದಿದೆ. ನಂತರ ಬ್ಯಾಂಕ್ ಬಡ್ಡಿ 231, ಶೂ ಮತ್ತು ಸಾಕ್ಷಿ ಅನುದಾನ 3,170, ಇತರೆ ಅನುದಾನ ಕುಡಿಯುವ ನೀರು ಮತ್ತು ಶೌಚಾಲಯ ಸಂಬಂಧಪಟ್ಟಂತೆ 6,351, ಒಟ್ಟು 19,820 ರೂಪಾಯಿ ಅನುದಾನ ಬಂದಿದ್ದು. ಇದರಲ್ಲಿ ಖರ್ಚಾಗಿದ್ದು ಶಾಲಾ ಅನುದಾನ 5,000 ರೂಪಾಯಿ. ಸ್ವಚ್ಛತಾ ವೆಚ್ಚ ಅಂತ 6,350 ರೂಪಾಯಿ, ಶೂ ಮತ್ತು ಸಾಕ್ಸ್ ವೆಚ್ಚ 3,170, ಒಟ್ಟು 14,530 ರೂಪಾಯಿ ಖರ್ಚಾಗಿದೆ. 31/3/2023ಕ್ಕೆ SMC ಖಾತೆಗೆ 5,290 ರೂಪಾಯಿ ಓದಿತ್ತು. ಇಷ್ಟು ಈ ಒಂದು 22-23 ಸಾಲಿಗೆ ಸಂಬಂಧಪಟ್ಟಂತೆ ಸಮಗ್ರ ಶಿಕ್ಷಣದ ನಾವು ಇಲ್ಲಿ ಕಂಡುಕೊಂಡಂಥದ್ದು ಮತ್ತು ಅನುದಾನ ಬಂದಾಗ ಸಂಬಂಧಪಟ್ಟಂತೆ ಒಂದು ವರದಿ ಇದೆ. ಇದರಲ್ಲಿ ಏನಾದರೂ ತಮ್ಮ ಸಲಹೆ ಸೂಚನೆಗಳಿರಲಿ ಅಥವಾ ಏನಾದರೂ ಇಲ್ಲಿ ಬದಲಾವಣೆ ಆಗಬೇಕು ಅಥವಾ ಏನಾದರೂ ಸೇರಿಸುವುದು ಉಂಟು, ಆ್ಯಡ್ ಮಾಡೋದು ಉಂಟು, ಆ ಥರ ಏನಾದರೂ ಹೇಳ್ಬೋದು. ಇದು ಕೂಡ ಮಕ್ಕಳ ಮತ್ತು ಪಾಲಕರ ಪರಿಷತ್ ಸಮುದಾಯದ ನಾವು ಮನೆಬೇಕೇನು 100% ಮಾಡಲಿಕ್ಕಾಗಿಲ್ಲ. ಆ್ಯಕ್ಚುಲಿ ನಾವು 25% ಕಂಪಲ್ಸರಿ ಮಾಡಬೇಕಾಗ್ತಿದೆ. ಯಾಕಂದರೆ ಇಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಾಗಿದೆ 100% ಮಾಡೋಕ್ಕಾಗಲ್ಲ ಅಂತ ನಮ್ಮ ಸಭೆಯನ್ನು ಸೇರಿಬಿಟ್ಟು 4 ದಿನ ಅವಕಾಶ ಇರುತ್ತೆ. 2 ದಿನ ನಮ್ಮ ಸಿಬ್ಬಂದಿಗಳು ಹಾಕ್ಕೋಬೋದು ಅಷ್ಟೇ ಇದೆ. ಹಾಗಾಗಿ ಇಲ್ಲಿ ಏನಿದೆ ನಾವು 25% ಮಾಡಿದ್ದೀವಿ. ಅದಕ್ಕೆ ಜಾಸ್ತಿ ಆಗಿದೆ. 2 ಪಾಲಕರು ಮಾತ್ರ ಅಲ್ಲಿ ಯಾರಾದ್ರೂ ನಾವು ಹೋದಾಗ ಸಿಕ್ಕಿಲ್ಲ ಅಥವಾ ಮನೆಗೆ ಬಿಟ್ಟುಕೊಳ್ಳಿಕ್ಕೆ ಆಗಿಲ್ಲ, ಬಂದಿಲ್ಲ ಆದರೆ ಆ ಥರ ನಿಮ್ಮ ಒಂದು ಅನಿಸಿಕೆಗಳು ಏನಾಗಿದೆ ನೀವು ಇವತ್ತಿನ ಕೂಡ ಹೇಳ್ಬೋದು. ನಾವು